ಗಂಡನ ಕೊಂದ ಹೆಂಡತಿಗೆ ಇತ್ತ ಅನೈತಿಕ ಸಂಬಂಧಕ್ಕಾಗಿ ಗಂಡನಿಗೆ ಮುಹೂರ್ತ ಇಟ್ಟಿದ್ದ ಹೆಂಡತಿ. ಲವರ್ ಜೊತೆಗಿನ ಸಂಗೀತಾಳ ಫೋಟೋಗಳು ವೈರಲ್. ರಾಜೇಂದ್ರನನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿಸಿದ ಸಂಗೀತ. 7 ವರ್ಷದ ಹಿಂದೆ ರಾಜೇಂದ್ರನನ್ನ ಪ್ರೀತಿಸಿ ಮದುವೆಯಾಗಿದ್ದ ಸಂಗೀತಾಗೆ ಪ್ರವೀಣ್ ಜೊತೆಗೂ ಲವ್. ಪ್ರವೀಣ್ ಎಂಬುವನ ಜೊತೆ ಸಲುಗೆಯಿಂದ ಇರುವ ಫೋಟೋಗಳು ರಿವೀಲ್. ವಿಡಿಯೋ ಕಾಲ್, ವಾಟ್ಸಪ್ ಚಾಟ್ಗಳು ರಿವೀಲ್. ತಾಳಿಯನ್ನ ಬಿಚ್ಚಿಟ್ಟು ಅಶ್ಲೀಲ ಸಂದೇಶಗಳನ್ನು ರವಾನಿಸಿರುವ ಸಂಗೀತ. ಈ ವಿಚಾರ ತಿಳಿದು ಗಂಡ ರಾಜೇಶ್ನಿಂದ ಲವರ್ ಪ್ರವೀಣ್ಗೆ ಕರೆ. ರಾಜೇಶ್ ಇಲ್ಲದ ವೇಳೆ ಮನೆಗೆ ಬಂದು ಹೋಗ್ತಿದ್ದ ಪ್ರವೀಣ್. ಇನ್ನು ಈ ವಿಚಾರ ತಿಳಿದು ಫೋನ್ನಲ್ಲಿಯೇ ವಾರ್ನಿಂಗ್ ಮಾಡಿದ್ದ ರಾಜೇಶ್. ಹೆಂಡತಿ ಸಂಗೀತ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದ ರಾಜೇಶ್. ಅಕ್ಟೋಬರ್ 25ರಂದು ಗೆಳತಿಯ ಮನೆಗೆ ಕರೆದುಕೊಂಡು ಹೋಗಿದ್ದ ಸಂಗೀತ. ವಾಪಸ್ ಮನೆಗೆ ಬರುವಾಗ ದರೋಡೆ ನೆಪದಲ್ಲಿ ಅಟ್ಯಾಕ್ ಪ್ಲಾನ್. ನಂಜನಗೂಡಿನ 16 ಗ್ರಾಮದ ರಾಜೇಶ್. ಗಂಡ ರಾಜೇಶ್ಗೆ ಚಾಕುವಿನಿಂದ ಚುಚ್ಚಿಸಿದ್ದ ಹೆಂಡತಿ ಸಂಗೀತ. ಈ ವೇಳೆ ದಾರಿಹೋಕರು ಬಂದ ಕಾರಣಕ್ಕೆ ಬಿಟ್ಟು ಪರಾರಿಯಾಗಿದ್ದ ಆಗಂತುಕರು. ನಂತರ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ರಾಜೇಶ್. ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ನಾಟಕವಾಡಿದ್ದ ಸಂಗೀತ. ಬಳಿಕ ಸಂಗೀತ ಸಹೋದರ ಹಾಗೂ ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು. ನಂಜನಗೂಡು ಠಾಣಾ ಪೊಲೀಸರಿಂದ ಸಿಸಿಟಿವಿ ಪರಿಶೀಲಿಸಿ ವಿಚಾರಣೆಗೆ ಬಂಧನ. ಇನ್ನು ವಿಚಾರಣೆ ವೇಳೆ ಕೊಲೆ ನಾಟಕ ಬಯಲಾಗಿದೆ. ಇದಾದ ಬಳಿಕ 20 ದಿನದ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ರಾಜೇಶ್ ಕೊನೆಯುಸಿರೆಳೆದಿದ್ದಾನೆ. ರಾಜೇಶ್ ಮೊಬೈಲ್ ಪರಿಶೀಲನೆ ವೇಳೆ ಸಂಗೀತಳ ಕಳ್ಳಾಟ ಬಟ ಬಯಲಾಗಿದೆ. ಸಂಗೀತಳ ಕೃತ್ಯ ಕಂಡು ಬೆಚ್ಚಿ ಬಿದ್ದ ಕುಟುಂಬ. ಪಾರ್ಶ್ವವಾಯುವಿನಿಂದ ಹಾಸಿಗೆ ಹಿಡಿದಿರುವ ತಾಯಿ ಕಣ್ಣೀರು. ಕಠಿಣ ಶಿಕ್ಷೆ ವಿಧಿಸುವಂತೆ ಪೊಲೀಸರಲ್ಲಿ ಮನವಿ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮೈಸೂರು.